ನಮಸ್ಕಾರ. ರಾಜಸ್ಥಾನದ ಶ್ರೀ ಗಂಗಾನಗರ ಜಿಲ್ಲೆಯಲ್ಲಿರುವ ಜೆಟ್ಸರ್ನ ಸೆಂಟ್ರಲ್ ಸ್ಟೇಟ್ ಫಾರ್ಮ್ಗೆ ಸುಸ್ವಾಗತ. ಇದು ರಾಜ್ಯ ಬೀಜ ನಿಗಮದ ಅಡಿಯಲ್ಲಿ ರಾಷ್ಟ್ರೀಯ ಬೀಜ ನಿಗಮದ ಯೋಜನೆಯಾಗಿದೆ. ಇಂದು ಭಾರತೀಯ ಕೃಷಿಯಲ್ಲಿ ಒಂದು ಪ್ರಗತಿಯನ್ನು ಪ್ರದರ್ಶಿಸಲು ನಾವು ಹೆಮ್ಮೆಪಡುತ್ತೇವೆ. ತಂತ್ರಜ್ಞಾನ, ದಕ್ಷತೆ ಮತ್ತು ಸುಸ್ಥಿರತೆಯನ್ನು ಸಂಯೋಜಿಸುವ ಒಂದು ನಾವೀನ್ಯತೆ. ಈ ಸೆಂಟರ್ ಪಿವೋಟ್ ನೀರಾವರಿ ವ್ಯವಸ್ಥೆಯನ್ನು ಹೈದರಾಬಾದ್ನ ಚಿರಹರಿತ್ ಲಿಮಿಟೆಡ್ನ ತಾಂತ್ರಿಕ ನಿರ್ದೇಶಕ ಶ್ರೀ ಜಿ.ವಿ. ರಮಣ ರೆಡ್ಡಿ ಸ್ಥಾಪಿಸಿದ್ದಾರೆ. ಅವರು ಸುಧಾರಿತ ನೀರಾವರಿ ಪರಿಹಾರಗಳ ಚಾಂಪಿಯನ್ ಆಗಿದ್ದಾರೆ. ಈ ವ್ಯವಸ್ಥೆಯನ್ನು ಯಾಂತ್ರೀಕೃತ ನೀರಾವರಿಯಲ್ಲಿ ವಿಶ್ವ ನಾಯಕರಾದ ಅಮೆರಿಕದ ಲಿಂಡ್ಸೆ ಜಿಮ್ಯಾಟಿಕ್ ತಯಾರಿಸಿದ್ದಾರೆ. ನೀರಾವರಿಯ ಹೊಸ ಯುಗ. ನೀವು ಪ್ರವಾಹ, ಹನಿ ಅಥವಾ ತುಂತುರು ನೀರಾವರಿ ವ್ಯವಸ್ಥೆಗಳನ್ನು ನೋಡಿರಬಹುದು, ಆದರೆ ನೀವು ಇಂದು ನೋಡುತ್ತಿರುವುದು ಭಾರತದಲ್ಲಿ ನೀರಾವರಿಯ ಭವಿಷ್ಯ. ಈ ವ್ಯವಸ್ಥೆಯು ಭಾರತೀಯ ಕೃಷಿಯು ನಾವೀನ್ಯತೆ ಮತ್ತು ನಿಖರತೆಯಿಂದ ನಡೆಸಲ್ಪಡುವ ಹೈಟೆಕ್ ಯುಗಕ್ಕೆ ಕಾಲಿಡುತ್ತಿದೆ ಎಂದು ಹೇಳುತ್ತದೆ. ಇದು ಜೆಟ್ಸರ್ನಲ್ಲಿರುವ ಸೆಂಟ್ರಲ್ ಸ್ಟೇಟ್ ಫಾರ್ಮ್ ಆಗಿದ್ದು, ಇದನ್ನು ಎನ್ಎಸ್ಸಿ ಅಡಿಯಲ್ಲಿ ನಿರ್ವಹಿಸಲಾಗುತ್ತದೆ ಮತ್ತು ಈ ಮುಂದುವರಿದ ಸೆಂಟರ್ ಪಿವೋಟ್ ವ್ಯವಸ್ಥೆಯನ್ನು ಮಾದರಿಯಾಗಿ ಸ್ಥಾಪಿಸಲಾಗಿದೆ. ಇದು ಭಾರತದ ಮೊದಲ ಸ್ಥಾಪನೆಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಸಾಂಪ್ರದಾಯಿಕ ನೀರಾವರಿ ಸರಳವಾಗಿ ಕಾರ್ಯಸಾಧ್ಯವಲ್ಲದ ಅಲೆಲೆಯಾದ ಭೂಪ್ರದೇಶದಲ್ಲಿ. ಇಲ್ಲಿ ಸೆಂಟರ್ ಪಿವೋಟ್ ಏಕೆ? ಇಲ್ಲಿ ಭೂಮಿ ಸಮತಟ್ಟಾಗಿಲ್ಲ. ಇದು ಎತ್ತರ ಮತ್ತು ತಗ್ಗುಗಳನ್ನು ಹೊಂದಿದೆ. ಅಲ್ಲಿ ಸಾಂಪ್ರದಾಯಿಕ ಕಾಲುವೆ ಅಥವಾ ಪ್ರವಾಹ ನೀರಾವರಿ ವಿಫಲಗೊಳ್ಳುತ್ತದೆ. ಅಂತಹ ಪ್ರದೇಶಗಳಲ್ಲಿ ನಾವು ಈ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುತ್ತೇವೆ. ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಇಲ್ಲಿದೆ. ನೀರನ್ನು ಮೊದಲು ಕಾಲುವೆ ನೀರನ್ನು ಚಾನಲ್ ಮಾಡುವ ಮೂಲಕ ರಚಿಸಲಾದ ದೊಡ್ಡ ಜಲಾಶಯದಲ್ಲಿ ಸಂಗ್ರಹಿಸಲಾಗುತ್ತದೆ. ಜಲಾಶಯದಿಂದ ನೀರನ್ನು ಭೂಗತ ಪೈಪ್ಲೈನ್ಗಳ ಮೂಲಕ ಪಿವೋಟ್ ವ್ಯವಸ್ಥೆಗೆ ಪಂಪ್ ಮಾಡಲಾಗುತ್ತದೆ. ಸೆಂಟರ್ ಪಿವೋಟ್ ವೃತ್ತಾಕಾರದ ಚಲನೆಯಲ್ಲಿ ತಿರುಗುತ್ತದೆ, ದೊಡ್ಡ ಪ್ರದೇಶಗಳನ್ನು ಆವರಿಸುತ್ತದೆ ಮತ್ತು ನೈಸರ್ಗಿಕ ಮಳೆಯಂತೆಯೇ ಹೊಲವನ್ನು ಏಕರೂಪವಾಗಿ ನೀರಾವರಿ ಮಾಡುತ್ತದೆ. ಇಲ್ಲಿ ಈ ವ್ಯವಸ್ಥೆಯು ಒಂದೇ ಪಿವೋಟ್ನೊಂದಿಗೆ 78 ಹೆಕ್ಟೇರ್ಗಳನ್ನು ಆವರಿಸುತ್ತದೆ. ದಕ್ಷತೆ ಮತ್ತು ಸ್ಕೇಲೆಬಿಲಿಟಿ ಎರಡನ್ನೂ ಪ್ರದರ್ಶಿಸುತ್ತದೆ. ತಾಂತ್ರಿಕ ವೈಶಿಷ್ಟ್ಯಗಳು: ಆಟೋಮೇಷನ್ ಮತ್ತು ರಿಮೋಟ್ ಮಾನಿಟರಿಂಗ್ನೊಂದಿಗೆ ಕೇಂದ್ರೀಕೃತ ನಿಯಂತ್ರಣ ಕಲಕ. ವಿದ್ಯುತ್ ಮೋಟಾರ್ಗಳಿಂದ ನಡೆಸಲ್ಪಡುತ್ತದೆ. ಏಕರೂಪದ ನೀರಿನ ಅನ್ವಯಕ್ಕಾಗಿ ನಿಖರವಾದ ನಳಿಕೆಗಳೊಂದಿಗೆ ಸಜ್ಜುಗೊಂಡಿದೆ. ಏಕರೂಪವಲ್ಲದ ಭೂಪ್ರದೇಶದಲ್ಲಿಯೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಕೇಂದ್ರ ಪಿವೋಟ್ ನೀರಾವರಿಯ ಅನುಕೂಲಗಳು: ನೀರಿನ ಬಳಕೆಯ ದಕ್ಷತೆ. ಪ್ರವಾಹ ನೀರಾವರಿಗೆ ಹೋಲಿಸಿದರೆ 50ರಿಂದ 75% ನೀರನ್ನು ಉಳಿಸುತ್ತದೆ. ಕಾರ್ಮಿಕ ಉಳಿತಾಯ. ಸಂಪೂರ್ಣವಾಗಿ ಸ್ವಯಂಚಾಲಿತ. ಕನಿಷ್ಠ ಕಾರ್ಮಿಕರ ಅಗತ್ಯವಿದೆ. ಏಕರೂಪದ ಅನ್ವಯಿಕೆ. ಕೆಲವು ಬೆಳೆಗಳಲ್ಲಿ ಸ್ಥಿರವಾದ ಬೆಳೆ ಬೆಳವಣಿಗೆ ಮತ್ತು ಇಳುವರಿ ಸುಧಾರಣೆಗಳನ್ನು 250% ವರೆಗೆ ಖಚಿತಪಡಿಸುತ್ತದೆ. ನಿಖರ ಕೃಷಿ. ಕಜ್ಜುವ ಅಯೆ ಮಣ್ಣಿನ ತೇವಾಂಶ ಸಂವೇದಕಗಳು ಮತ್ತು ಖಲೀಕರಣದೊಂದಿಗೆ ಸಂಯೋಜಿಸಬಹುದು. ಹವಾಮಾನ ಸ್ಮಾರ್ಟ್. ನೀರಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ವೇರಿಯಬಲ್ ಹವಾಮಾನಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಕಾಲಾನಂತರದಲ್ಲಿ ವೆಚ್ಚ ಪರಿಣಾಮಕಾರಿ. ಆರಂಭಿಕ ಸೆಟಪ್ ನಂತರ ಕಡಿಮೆ ಒಎಂ ವೆಚ್ಚಗಳು. ಭಾರತದ ನೀರಾವರಿ ವಲಯಕ್ಕೆ ಒಂದು ಗೇಮ್ ಚೇಂಜರ್. ಈ ವ್ಯವಸ್ಥೆಯು ಕೇವಲ ಪ್ರದರ್ಶನಕ್ಕಾಗಿ ಅಲ್ಲ. ಇದು ಭಾರತದ ದೊಡ್ಡ ಪ್ರಮಾಣದ ನೀರಾವರಿ ಯೋಜನೆಗಳಿಗೆ ಒಂದು ಕಾರ್ಯತಂತ್ರದ ಪರಿಹಾರವಾಗಿದೆ. ಜಲಶಕ್ತಿ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಅಂತಹ ವ್ಯವಸ್ಥೆಗಳನ್ನು ಈ ಕೆಳಗಿನವುಗಳಲ್ಲಿ ಕಾರ್ಯಗತಗೊಳಿಸಬಹುದು: ಪ್ರಮುಖ ನೀರಾವರಿ ಯೋಜನೆಗಳ ಕಮಾಂಡ್ ಪ್ರದೇಶಗಳು ಮತ್ತು ಭಾರತದಾದ್ಯಂತ ಕಾಲುವೆ ಆಧುನೀಕರಣ ಯೋಜನೆಗಳು. ಕೆನ್ನೆಬೆಟ್ವಾ ಮತ್ತು ವೈನ್ಗಂಗಾ ನಲ್ಗಂಗಾದಂತಹ ನದಿ ಜೋಡಣೆ ಕಾರ್ಯಕ್ರಮಗಳು. ಇತರ ವ್ಯವಸ್ಥೆಗಳು ವಿಕಲಗೊಳ್ಳುವ ಬರ ಪೀಡಿತ ಮತ್ತು ಅಲೆಗಳಿರುವ ಪ್ರದೇಶಗಳು. ಜಲಾನಯನ ಆಧಾರಿತ ಕೃಷಿ ಮತ್ತು ಗಾಹ ನಿರ್ವಹಣೆಯ ಭೂಮಿಗಳು. ಕೇಂದ್ರ ಪಿವೋಟ್ ನೀರಾವರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಭಾರತವು ಡಬಲ್ ರೈತರ ಆದಾಯ, ನೀರಿನ ಬಳಕೆಯ ದಕ್ಷತೆಯನ್ನು ಸುಧಾರಿಸುವುದು, ಹವಾಮಾನ ಅಪಾಯವನ್ನು ಕಡಿಮೆ ಮಾಡುವುದು, ಸಾಂಪ್ರದಾಯಿಕ ನೀರಾವರಿಯನ್ನು ಆಧುನೀಕರಿಸುವುದು. ಜೆಟ್ಸರ್ನಲ್ಲಿರುವ ಈ ಸ್ಥಾಪನೆಯು ನಾವೀನ್ಯತೆ, ಸುಸ್ಥಿರತೆ ಮತ್ತು ಸ್ಕೇಲೆಬಿಲಿಟಿಯ ಮಾದರಿಯಾಗಿದೆ. ಇದು ಭಾರತವು ತನ್ನ ಕೃಷಿ ಭೂದೃಶ್ಯವನ್ನು ಹೇಗೆ ಪರಿವರ್ತಿಸಬಹುದು, ಅಗತ್ಯವಿರುವಲ್ಲಿ ಅಗತ್ಯವಿದ್ದಾಗ
ನಿಖರತೆ ಮತ್ತು ಕನಿಷ್ಠ ತ್ಯಾಜ್ಯದೊಂದಿಗೆ ನೀರನ್ನು ಲಭ್ಯವಾಗುವಂತೆ ಹೇಗೆ ಪ್ರತಿನಿಧಿಸುತ್ತದೆ ಎಂಬುದನ್ನು ಪ್ರತಿನಿಧಿಸುತ್ತದೆ. ಸೆಂಟರ್ ಪಿವೋಟ್ ನೀರಾವರಿ ಭಾರತೀಯ ಕೃಷಿಗೆ ನಿಜವಾದ ಗೇಮ್ ಚೇಂಜರ್ ಮತ್ತು ಜಲಶಕ್ತಿ ಸಚಿವಾಲಯದ ನೀರು ಸುರಕ್ಷಿತ, ರೈತ ಸಬಲೀಕೃತ ಭಾರತದ ದೃಷ್ಟಿಕೋನಕ್ಕೆ ಪ್ರಬಲ ಸಾಧನ.